ಅಮ್ಮನ ಕಾಲಲ್ಲಿ ರಕ್ತ ಸುರಿತಾ ಇತ್ತು ಅಂತ ಈ ಅಖಿಲಾಂಡೇಶ್ವರಿ ಹಾಕ್ಸಿದ ಗಡಿನ ದಾಟಿ ಮನೆ ಒಳಗೆ ಬಂದಿದ್ದಾಳೆ ಇವಳು. ಇದು ರಕ್ತ ಸಂಬಂಧನೋ ಇಲ್ಲ ಮುಟ್ಟಳ್ತನೋ? ಅಮ್ಮ, ಅದು ನಿನ್ನ ಮಗಳು ನನ್ನ ಮಾತನ್ನ ಮೀರಿ ಮನೆ ಒಳಗೆ ಬಂದು ಮಾಡಿರೋ ಕೆಲಸ ಸರಿನೋ ತಪ್ಪೋ? ತಪ್ಪೆ ಅಮ್ಮ, ನಾನು ಮಾಡಿದ ತಪ್ಪೆ. ಇದಕ್ಕೆ ಅಪ್ಪನಿಂದ ಏಟ್ ಕೂಡ ತಿಂದಿದ್ದೀನಿ. ನನಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಕ್ಕೆ ಅಮ್ಮ ಇಲ್ಲ. ಅಮ್ಮ ಇಲ್ಲ ಅನ್ನೋ ಕರುಣೆನೇ ಇಲ್ಲದೆ ಇರೋ ದೇವರು ನನ್ನ ಕೈಯಲ್ಲಿ ತಪ್ಪನ್ನೇ ಮಾಡಿಸ್ತಿದ್ದಾನೆ. ಬೇಕು ಅಂತ ನಾನು ಯಾವ ತಪ್ಪನ್ನೂ ಮಾಡೋದಿಲ್ಲ. ನನಗೆ ತೊಂದರೆ ಕೊಡೋ ಬುದ್ಧಿನೂ ಇಲ್ಲ. ನಾನು ಯಾರಿಗೂ ಮುಖ ತೋರಿಸ್ಬಾರ್ದು ಅಂತ ಹೇಳಿ ಮನೆ ಬಿಟ್ಟು ಹೋಗಿದ್ದೆ. ಆದರೆ ವಿಧಿ ನನ್ನನ್ನು ಮತ್ತೆ ಇಲ್ಲಿಗೆ ಕರ್ಕೊಂಬಂದಿದೆ. ಈಗ ನೀವೇನೇ ಶಿಕ್ಷೆ ಕೊಟ್ಟರು ಅನುಭವಿಸೋದಕ್ಕೆ ಸಿದ್ಧವಾಗಿದ್ದೀನಮ್ಮ. ಸಾಕು. ಜಯ, ಹೊಡಿ ಹೊಡಿ, ಇನ್ನೂ ಜೋರ ಹೊಡಿ. ವಿಲನ್ಗಳು ಹೀರೋಗಳನ್ನ ಹೊಡಿತಾ ಇದ್ರೆ ಆಹಾ, ಅದು ನೋಡಕ್ ನನ್ಗಿರೋ ಒಂಥರ ಖುಷಿ. ಏಯ್, ಏನದು? ಬಾದಾಮಿ ಅಲ್ಲಮ್ಮ. ಹಿಂಗೇನೋ ಮಾಡ್ತೀರಂತ ನನಗೆ ಗೊತ್ತು ಕಣೆ. ತಗೋ ಬೆಳ್ಳಿ ಲೋಟ, ಇದ್ರಲ್ಲಿ ಹಾಕೋ. ಅಖಿಲಾಂಡೇಶ್ವರಿ ಮುಂದೆ ನಯವಾಗಿ ವಿನಯದಿಂದ ಹೋಗಿ ಇಡ್ತೀಯಲ್ಲ, ಹಂಗೆ ಇಡ್ಬೇಕು. ಅಮ್ಮ, ಬಾದಾಮಿ ಹಾಲು. ಇನ್ನೂ ಸ್ವಲ್ಪ ತಿಂಡಿ ತರಲಮ್ಮ? ಏಯ್, ನಿನ್ನಂತ ಕಣ್ಣು ಹಾಕಿ ಕಣೆ. ನಾನು ಒಂದು ರೌಂಡ್ ಸಣ್ಣ ಆಗಿರೋದು. ಹೋಗ ಇಲ್ಲಿಂದ. ಅಕ್ಕು, ಪಾಪ ಪಿತ್ತ ನೆತ್ತಿಗೇರ್ತು ಅಂತ ಕಾಣುತ್ತೆ. ಕುಡಿ. ಮನೇಲೇನಾದರೂ ತೊಂದರೆ ಆದರೆ ಎಲ್ಲರೂ ದೇವ್ರ ಪೂಜೆ ಮಾಡ್ತಾರೆ. ನೀನು ಹೊಟ್ಟೆ ಪೂಜೆ ಮಾಡ್ಕೋತಿದೀಯಲ್ಲ? ಅಕ್ಕ, ಅದು ಹಸುವಾಗ್ತಿತ್ತಕ್ಕ. ಹಸುವಾಯ್ತಾ? ಜಯ, ಮನೇಲಿರೋರ ಜೀವನೇ ತಿನ್ನೋರಿಗೆ ಹಸುವಾಯ್ತಾ? ಅಥವಾ ಪ್ರೆಸ್ನವ್ರಿಗೆ ಸುದ್ದಿ ಕೊಟ್ಟರು ನೀನು ಅಂದ್ಕೊಂಡ ಹಾಗೆ ಏನೂ ನಡೀಲಿಲ್ವಲ್ಲ ಅಂತ ಯೋಚನೆನಾ? ಅಕ್ಕ, ಅದು ನಾನಲ್ಲ ಅಕ್ಕ. ಅದೇನಾಯ್ತು ಅಂದರೆ, ಏನಾಗುತ್ತೆ? 5 ಕಾಸು ವ್ಯಾಪಾರ ಮಾಡದೇ ಇರೋ ಅದು ಯಾವುದೋ 3rd ಗ್ರೇಡ್ ನ್ಯೂಸ್ ಪೇಪರ್ಗೆ ಬೆಳೆದು ನಿಂತಿರೋ ಹುಡುಗಿ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀಯ? ಇದರಲ್ಲೇ ಗೊತ್ತಾಗತ್ತೆ ನಿನ್ನ ಯೋಗ್ಯತೆ ಏನು ಅಂತ. ವಯಸ್ಸಿಗೆ ಬಂದಿರೋ ಹುಡುಗಿ ಬಗ್ಗೆ ನ್ಯೂಸ್ ಆಗೋದು ಬೇಡ ಅಂದ್ಕೊಂಡಿದ್ರೆ ಅವಳ ಜೊತೆ ನನ್ನ ಮಗನ ಹೆಸರನ್ನು ಸೇರಿಸಿ ಸುಳ್ಳು ಸುದ್ದಿ ಕೊಡ್ತೀಯಾ? ಅಕ್ಕ, ನಾನು ಈ ಅರಸನಕೋಟೆ ಅಖಿಲಾಂಡೇಶ್ವರಿ ಮನೆ ಮರ್ಯಾದಿನ ಹಾಳು ಮಾಡೋ ಪ್ರಯತ್ನ ಯಾರೂ ಮಾಡಬಾರ್ದು.
ಮಾಡೋಕ್ಕಾಗೋದು ಇಲ್ಲ. ಅರ್ಥ ಆಯ್ತಾ? ದಿಶಾ, ನಿನಗೇನು ಬುದ್ಧಿ ಕೆಟ್ಟಿದ್ಯಾ? ಬುದ್ಧಿ ಕೆಟ್ಟಿತ್ತು, ಈಗ ಸರಿ ಮಾಡ್ಕೊಳ್ತಾ ಇದ್ದೀನಿ. ಏನು ಮಾತಾಡ್ತಿದ್ಯಾ ದಿಶಾ ನೀನು? ನಿನಗಿನ್ನೂ ಈ ಸಂಬಂಧದ ಬಗ್ಗೆ ಇಂಟ್ರೆಸ್ಟ್ ಇರ್ಬೋದು ಮಾಮ್, ಆದರೆ ನಾನು ಈ ಸಂಬಂಧನ ಸುಟ್ಟು ಹಾಕ್ತಾ ಇದ್ದೀನಿ. ನನಗೆ ಆ ಮನೇಲಿ ಯಾರೂ ಇಷ್ಟ ಆಗಲಿಲ್ಲ ಮಾಮ್. ಅಂಥವ್ರ ಮನೆಗೆ ನಾನು ಸೊಸೆಯಾಗಿ ಹೋಗೋದು ಇಂಪಾಸಿಬಲ್. ನನಗೆ ಮದುವೆ ಬೇಡ. ಆಫ್ಟರ್ ಆಲ್ ಒಬ್ಬ ಡ್ರೈವರ್ ಮಗಳನ್ನ ಮುಂದಿನ ಸೀಟಲ್ಲಿ ಮಹಾರಾಣಿ ಥರ ಕೂರಿಸ್ಕೊಂಡು ಬರೋ ಮೆಂಟಾಲಿಟಿ ಇರೋ ಜನರನ್ನ ನೋಡಿದ ತಕ್ಷಣ ನಾನು ಡಿಸೈಡ್ ಮಾಡಿದೆ ಮಾಮ್, ನನಗಿಂಥ ಸಂಬಂಧ ಬೇಕಾಗಿಲ್ಲ ಅಂತ. ಅವತ್ತು ಫೋಟೋ ಶೂಟ್ ಹಾಕ್ದಾಗ ಕಪಾಳಕ್ಕೆ ಹೊಡೆದವರು ಇವತ್ತು ಬೇರೆನೇ ನಾಟಕ ಆಡ್ತಾ ಇದ್ದಾರೆ. ಅದು ಒಂದು ಮನೆನ ಹುಚ್ಚಿರ್ ಸಂತೆ. ಆ ಅಖಿಲಾಂಡೇಶ್ವರಿ ಮನೆ ಸೊಸೆ ಆಗೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ವಾಟ್? ಅಕ್ಕ, ಯಾಕಕ್ಕ ಹೀಗೆಲ್ಲ ಮಾತಾಡ್ತೀರಾ? ನಾನು ಈ ಮನೆ ಒಳ್ಳೆ ತಾನೆ. ಓಹೋ, ಅದು ಈಗ ಗೊತ್ತಾಯ್ತೇನು? ಮನೆ ಸುದ್ದಿನ ಬೀದಿ ಪಾಲ್ ಮಾಡೋವಾಗ ಮರ್ತೋಗಿದ್ಯೇನು? ಮದುವೆಯಾಗಿ ಈ ಮನೆಗೆ ಕಾಲಿಟ್ಟಾಗಿನಿಂದ ನೀನು ಈ ಮನೆಯೊಳ ಥರ ಇಲ್ಲ. ಒಂದು ಮಾತು ಕಿವಿ ಕೊಟ್ಟು ಕೇಳು ದಾಮಿನಿ, ಈ ಮನೇಲಿ ನಡೆಯೋ ಯಾವುದೇ ಶುಭ ಕಾರ್ಯಕ್ಕೂ ನೀನೇನಾದರೂ ಕಲ್ಲು ಹಾಕೋ ಪ್ರಯತ್ನ ಮಾಡಿದ್ಯೋ? ನೆನಪಿದೆಯಲ್ಲ ಆ ನಿನ್ನ ಊರು ಹಾಳು ಕೊಂಪೆ, ಅಲ್ಲಿಗೆ ನಿನ್ನನ್ನು ನಿನ್ನ ತರ್ಲೆಗಳನ್ನೆಲ್ಲ ಗಂಟು ಕಟ್ಟಿ ಪಾರ್ಸಲ್ ಮಾಡಬೇಕಾಗುತ್ತೆ. ಹುಷಾರ್. ನನ್ನನ್ನು ಪಾರ್ಸಲ್ ಮಾಡೋಕೆ ಮೊದಲು ನಿಮ್ಮನ್ನೆಲ್ಲ ಎತ್ತಂಗಡಿ ಮಾಡ್ತೀನಿ. ಈ ದಾಮಿನಿ ಏನು ಅಂತ ತೋರಿಸ್ತೀನಿ. ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಮಗಳು ಅಂತಾನೂ ನೋಡೋದಿಲ್ಲ. ನೀನು ಅಖಿಲಾಂಡೇಶ್ವರಿ ಮನೆಗೆ ಸೊಸೆಯಾಗಿ ಹೋಗಿ ಆ ಮನೆ ಘನತೆ ಗೌರವನ ನಿನ್ನಿಂದ ಈ ಮನೆಗೆ ತರಬೇಕು. ಇದು ನನ್ನ ಎಷ್ಟೋ ವರ್ಷದ ಆಸೆ, ಕನಸು. ಅದಕ್ಕಂತಾನೆ ಬೇರೆ ಹುಡುಗರನ್ನ ಕಣ್ಣೆತ್ತು ನೋಡೋದಕ್ಕೂ ಬಿಟ್ಟಿಲ್ಲ. ಬೇರೆಯವ್ರನ್ನ ಅತ್ತೆ ಅಂತ ಕರೆಯೋ ಪರಿಸ್ಥಿತಿ ತಂದಿಲ್ಲ. ಅಂಥದ್ರಲ್ಲಿ ಈಗ ನಾಟಕ ಮಾಡ್ತಿದ್ಯಾ? ನಿನಗೆ ಮದುವೆ ಆಗೋದಕ್ಕೆ ಆದಿತ್ಯ ಆದ್ರೇನು, ಪ್ರೀತಮ್ ಆದ್ರೇನು? ನೀನು ಅಖಿಲಾಂಡೇಶ್ವರಿ ಮನೆಗೆ ಸೊಸೆಯಾಗಿ ಹೋಗಬೇಕು ಅಷ್ಟೇ. ನನ್ನ ಮುಂದೆ ಹುಚ್ಚುಚ್ಚಾಗಿ ಹಾಡ್ದಾಗೆ ಅಖಿಲಾಂಡೇಶ್ವರಿ ಮುಂದೆ ಆಡಿದ್ರೆ ಸಾಯಿಸಿಬಿಡ್ತೀನಿ. ಮೈಂಡ್ ಇಟ್. ನಾನು ಯಾಕೆ ಈ ಥರ ಎಲ್ಲ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಪ್ಪ ಹೊಡೆದ್ರು ಅಂತನೋ ಬೈದ್ರು ಅಂತನೋ ನಾ ಮನೆ ಬಿಟ್ಟು ಹೋಗಲಿಲ್ಲ. ನನ್ನಿಂದ ಅವ್ರ ಮನಸ್ಸಿಗೆ ತುಂಬ ನೋವಾಯ್ತಲ್ಲ, ಅದಕ್ಕೆ ನಾನು ಮನೆ ಬಿಟ್ಟು ಹೋದೆ. ಸದ್ಯ ದೇವ್ರ ದಯೆ ಏನೂ ಅನಾಹುತ ಆಗಲಿಲ್ಲ. ಇನ್ಮೇಲೆ ಯಾವುದೇ ಕಾರಣಕ್ಕೂ ಇಂಥ ಹುಚ್ಚು ನಿರ್ಧಾರಗಳನ್ನ ತಗೊಳ್ಳೋದಿಲ್ಲ. ಇನ್ಮೇಲೆ ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಈ ಮನೆಗೆ ಶೋಭೆ ತರೋ ಅಂಥ ಕೆಲಸ ಮಾಡ್ತೀನಿ, ಇಲ್ಲೇ ಇರ್ತೀನಿ. ಅಪ್ಪ ಅಪ್ಪ ಅಕ್ಕಂಗೆ ಹೊಡಿಬೇಡ ಅಪ್ಪ. ಅಕ್ಕ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡ ಅಕ್ಕ. ಅಪ್ಪ ಹೊಡಿಬೇಡ ಅಪ್ಪ. ಅಕ್ಕ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡ ಅಕ್ಕ. ಅಪ್ಪ ನನ್ನ ಮಾತು ಕೇಳಪ್ಪ, ಹೊಡಿಬೇಡಪ್ಪ. ಅಕ್ಕ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡ ಅಕ್ಕ. ಅಪ್ಪ ನನ್ನ ಮಾತು ಕೇಳಪ್ಪ, ಹೊಡಿಬೇಡಪ್ಪ, ಹೊಡಿಬೇಡಪ್ಪ. ಗಣಿ,
ಹೊಡಿಬೇಡಪ್ಪ. ಗಣೇಶ, ಯಾಕೋ ಇಲ್ಲಿ ಕೂತ್ಕೊಂಡು ಕನ್ವರ್ಸ್ತಾ ಇದೀಯಾ? ಅಕ್ಕ ಎಲ್ಲಿ? ಅಕ್ಕ ಅಪ್ಪ ಅಕ್ಕ ಪಾರು, ಅಲ್ಲಿ ಯಾಕೆ ಕೂತಿದೀಯಾ? ಬಾಮ್ಮ. ಕೂತು. ತುಂಬ ಜೋರಾಗಿ ಹೊಡೆದ್ಬಿಟ್ಟೆ. ನೋವಾಯ್ತೇನೆ ಪಾರು? ಅಪ್ಪ, ನೋವಾಗಿದ್ದು ನೀನು ಹೊಡೆದಿದ್ದಕ್ಕಲ್ಲ, ನಾನು ಕೆಟ್ಟವಳು, ಬದುಕಿದ್ದು ಸತ್ತಂಗೆ ಅಂತ ಹೇಳ್ದಲ್ಲ, ಅದೇ ತುಂಬ ನೋವಾಗಿದ್ದು. ಸಾವಿತ್ರಕ್ಕಂಗೆ ಹುಷಾರಿರಲಿಲ್ಲ. ತುಂಬ ಜನ ಸಂಬಂಧಿಕರು ಅಡುಗೆ ಮಾಡಬೇಕು ಅಂತ ಚಿಂತೆಲಿದ್ರು. ಅದಕ್ಕೆ ನಾನು ಅಡುಗೆ ಮಾಡಿದೆ. ಅವ್ರು ಬ್ರೇಸ್ಲೆಟ್ ಕೊಟ್ಟಿದ್ದೆ ತಪ್ಪಾಯ್ತಾ? ಅದರಿಂದ ನಾನು ನಿನ್ನ ಪಾಲಿಗೆ ಬೇಡವಾಗಿ ಹೋದ್ನಾ? ನಿನಗೆ ನಾನು ಬೇಡ ಅಂದಮೇಲೆ ನಾನು ಬದುಕಿದ್ದು ಏನಪ್ಪ ಪ್ರಯೋಜನ? ದೇವ್ರ ಅಮ್ಮನ ಕರ್ಕೊಂಡ, ಹಾಗೆ ನನ್ನೂ ಕರ್ಕೊಂಡ್ಬಿಟ್ಟಿದ್ದೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಚಚೆ ಬಿಡ್ತು ನಮ್ಮ ಮಗಳೇ. ಮೇಲ್ಗಡೆ ದೇವತೆಗಳು ಓಡಾಡ್ತಿರ್ತಾರೆ, ಇಂಥ ಹೊತ್ತಲ್ಲಿ ಏನಾದರೂ ಅಂದ್ಕೊಂಡ್ರೆ ಅಷ್ಟು ಅಂದ್ಬಿಡ್ತಾರೆ. ನೋಡು ಮಗಳೇ, ತಿನ್ನೋ ಪ್ರತಿ ಅಗಳ ಮೇಲೂ ದೇವರು ಅವ್ರ ಹೆಸರು ಬರೆದಿರ್ತಾನಂತೆ. ಹಾಗೆ ಯಾರ್ಯಾರ ಪಾಲಿಗೆ ಏನೇನು ದಕ್ಕಬೇಕೋ ಅದು ದಕ್ಕುತ್ತೆ. ನಿನ್ನ ಹಣೆಯಲ್ಲಿ ಏನು ಬರೆದಿದೆಯೋ ಅದಾಗುತ್ತೆ. ನನ್ನ ಹಣೆ ಬರನೇ ಚೆನ್ನಾಗಿಲ್ಲ ಅಪ್ಪ. ಎಲ್ಲ ಕಷ್ಟಗಳು ನನಗೆ ಬರುತ್ತೆ, ಎಲ್ಲ ತಪ್ಪುಗಳನ್ನು ನಾನೇ ಮಾಡ್ತೀನಿ. ಯಾಕಪ್ಪ ಹೀಗೆ? ಇನ್ನು ಮುಂದೆ ಹಾಗಾಗಲ್ಲ ಮಗಳೇ. ಆದಿತ್ಯಪ್ಪನವ್ರು ಹೇಳಿದ್ರಲ್ವಾ ಕೆಲಸ ಕೊಡಿಸ್ತೀನಿ ಅಂತ, ಅವ್ರು ಹೇಳಿದ್ಮೇಲೆ ಮುಗೀತು. ಅವ್ರ ಮಾತು ಅಂದರೆ ವೇದವಾಕ್ಯ. ಅವ್ರ ಮಾತನ್ನ ಅಖಿಲಮ್ಮನವ್ರು ಕೂಡ ತೆಗೆದು ಹಾಕಲ್ಲ. ಎಲ್ಲ ಒಳ್ಳೆಯದಾಗುತ್ತೆ. ಆಯ್ತಪ್ಪ, ದೊಡ್ಡ ಯಜಮಾನ್ರು ಹೇಳ್ದಂಗೆ ಕೆಲಸ ಕೊಟ್ಬಿಟ್ರೆ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಯಾವತ್ತೂ ಈ ಥರ ತಪ್ಪುಗಳನ್ನ ಮಾಡಲ್ಲ. ನಿನ್ನ ಮನಸ್ಸಿಗೆ ನೋವು ಕೂಡ ಮಾಡಲ್ಲ. ನನ್ನ ಮಕ್ಕಳಿಂದ ನನಗೆ ಬೇಜಾರೇನೆ ಪಾರು. ನೀವುಗಳೇ ನನ್ನ ಪ್ರಪಂಚ. ಎಲ್ಲ ನಾನು ಅಂದ್ಕೊಂಡ ಹಾಗೆ ಸರಿಯಾಗಿ ನಡೆಯುತ್ತಲ್ವ ರಘು? ನೀನು ವಹಿಸ್ಕೊಂಡಿದ್ದೀಯ ಅಂದಮೇಲೆ ಎಲ್ಲ ಚೆನ್ನಾಗಾಗುತ್ತೆ. ಅಖಿಲ, ಎಲ್ಲ ಸರಿಯಾಗಿ ನಡೀತಿದೆ ಅಂತ ನನಗನ್ನಿಸ್ತಿದೆಯಲ್ವಾ? ಯಾಕೆ ಹೀಗೆ ಕೇಳ್ತಿದ್ದೀರಿ? ಸುಮ್ಮನೆ. ಮದುವೆ ಆಗಿ 25 ವರ್ಷ ಆಯಿತು. ನೀವು ಉಸಿರಾಡೋ ರೀತಿನಲ್ಲೇ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಬಲ್ಲೆ. ಅಂಥದ್ರಲ್ಲಿ ಇವತ್ತು ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಬಂದಿದೆ ಅಂದರೆ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಮದುವೆ ವಿಚಾರದಲ್ಲಿ ಪ್ರೀತಿನೂ ಒಂದು ಮಾತು ಕೇಳ್ಬೋದಿತ್ತೇನೋ, ಅದಕ್ಕೆ ಕೇಳಿದೆ, ಮತ್ತೇನೂ ಇಲ್ಲ. ಬೇಗ ಖಾಲಿ ಮಾಡಲು 2 ಗಂಟೆ ಆಯಿತು. ಕುಡಿಯ ಬೇಗ, ಲೇಟ್ ಆಯಿತು. ಬೆಳಗ್ಗೆ ಕೆಲಸ ಇದೆ, ಮಿನಿಮಮ್ 10 ಅವರ್ ಮಲ್ಕೋಬೇಕಲ್ಲ. ಬರೋ ನಾನಿಲ್ಗೆ ಹೆಂಗೆ ಬಂದೆ? ರಾತ್ರಿ ಜೋರಾಗಿ ಪಾರ್ಟಿ ಮಾಡಿ ಕುಡಿದು ಬಿದ್ದಿದ್ದೆ, ನಾನೇ ಕರ್ಕೊಂಬಂದೆ. ತಗೋ, ಈ ಟ್ಯಾಬ್ಲೆಟ್ ತಗೋ, ತಲೆನೋವು ಕಮ್ಮಿ ಆಗುತ್ತೆ. ಬ್ರೋ,
ನೀನೇ ನನ್ನ ಪಾಲಕ್ಕೆ ಬಚಾವಪ್ಪ. ನೀನು ಎಷ್ಟೊಂದು ಮ್ಯಾಟ್ರಲ್ಲಿ ನಾನು ಬಚಾವ್ ಮಾಡಿದ್ಯಾ, ಇನ್ನು ಒಂದೇ ಒಂದು ಮ್ಯಾಟ್ರಲ್ಲಿ ಬಚಾವ್ ಮಾಡಬೇಕಲ್ಲ. ಯಾವ ಮ್ಯಾಟ್ರು? ಆ ದಿಶಾ ಮ್ಯಾಟ್ರು. ಆ ದಿಶಾಗೆ ನಾನು ಕಟ್ಟಬೇಕು ಅಂತ ಮಾಮ್ ಪ್ಲ್ಯಾನ್ ಹಾಕಿದಾರಲ್ಲ, ನೀನು ಯಾಕೆ ಅವಳ ಮದುವೆ ಆಗಿ ನನ್ನ ಲೈಫ್ನ ಬಚಾವ್ ಮಾಡಬಾರ್ದು? ಅಲ್ಲ ಬ್ರೋ, ನಾನು ಈಗ ತಾನೇ ಜಗತ್ತು ನೋಡ್ತಾ ಇದ್ದೀನಿ. ಈಗಲೇ ಮದುವೆ ಅಂದರೆ ಕೈ ಕಾಲೆಲ್ಲ ಶೇಕ್ ಆಗುತ್ತೆ ಗೊತ್ತಾ. ಮಾಮ್ ಇಷ್ಟು ಕೆಟ್ಟ ನಿರ್ಧಾರ ತೊಗೊಳ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನಗಿಷ್ಟು ಬೇಗ ಮದುವೆ ಯಾಕೆ ಅಂತ. ಈಗ ತಾನೇ ಟೀನೇಜ್ ಮುಗಿಸಿ ಯೌವನಕ್ಕೆ ಕಾಲಿಟ್ಟು ಹಾಯಾಗಿದ್ದೀನಿ. ಇಷ್ಟು ಬೇಗ ದಿಶಾ ನಾನು ಕಟ್ಬಿಡೋದ್ರಲ್ಲಿ ಮಾಮ್ಗೆ ಏನು ಸುಖ ಅಂತ. ಇಲ್ಲ ಬ್ರೋ, ಮಾಮ್ ತಗೊಳ್ತಿರೋದು ತಪ್ಪು ನಿರ್ಧಾರ, ಮಾಡ್ತಿರೋದು ಅಪರಾಧ, ಅನ್ಯಾಯ, ಡಬ್ಬ ಕೆಲಸ. ಅಮ್ಮ ಮಾಡಿದ್ದು ಅನ್ಯಾಯ, ಅಪರಾಧ, ಡಬ್ಬ ಕೆಲಸ ಅಂತ ಹೇಳಕ್ಕೆ ಎಷ್ಟೋ ಧೈರ್ಯ ನಿನಗೆ? ಸಾರಿ ಬ್ರೋ. ನೀನು ಪೋಲಿ ಅಲ್ಕೊಂಡು ಎಣ್ಣೆ ಹೊಡ್ಕೊಂಡು ಕಂಡು ಹುಡುಗಿರ ಹಿಂದೆ ಸುತ್ತಾ ಇದ್ರೆ ನಾನು ಸುಮ್ಮನೆ ಇದ್ದೆ. ಯಾಕೆ ಹೇಳು? ನೀನು ಬದಲಾಗ್ತೀಯ ಅನ್ನೋ ಒಂದೇ ಒಂದು ನಂಬಿಕೆಯಿಂದ. ನೀನು ಬದಲಾಗಿಲ್ಲ, ಇನ್ನೂ ಹಾಳಾಗ್ತಾ ಇದೆಯಾ. ಅದಕ್ಕೆ ನಿನಗೊಂದು ಮದುವೆ ಮಾಡಿದ್ರೆ ದಾರಿಗೆ ಬರ್ತೀಯ ಅಂತ ಅಮ್ಮ ಈ ನಿರ್ಧಾರ ತಗೊಂಡಿರೋದು. ಅಮ್ಮ ಇಡೋ ಒಂದೊಂದು ಹೆಜ್ಜೆ, ತಗೊಳ್ಳೋ ಒಂದೊಂದು ನಿರ್ಧಾರದ ಹಿಂದೆ ಈ ಮನೆ ಗೌರವನ ಎತ್ತಿ ಹಿಡಿಯೋ 106 ಯೋಚನೆಗಳಿರುತ್ತೆ. ಅದನ್ನ ಅನ್ಯಾಯ, ತಪ್ಪು, ಡಬ್ಬ ಅಂತ್ಯ. ಸಾರಿ ಬ್ರೋ. ಹೋಗು, ಫ್ರೆಶ್ ಆಗಿ ಬಾ. ಮಾಮ್ ಹೇಳಿದಾರೆ ಅಂದಮೇಲೆ ಏನೋ ಒಂದು ಪಾಯಿಂಟ್ ಇರುತ್ತೆ. ನಾನು ದಿಶಾ ಲವ್ ಮಾಡಿಬಿಡ್ಲಾ? ನೋಡೋಕ್ಕೂ ಏನು ತೋಪಾಗಿಲ್ಲ, ಚೆನ್ನಾಗಿದ್ದಾಳೆ. ಆದರೆ ಅವಳಿಗಿಂತ ಚೆನ್ನಾಗಿರೋ ಹುಡುಗಿನ ನೋಡಿದ್ರೆ ಅವ್ರ ಮೇಲೂ ಲವ್ ಆಗಿಬಿಡುತ್ತೆ. ಅಯ್ಯೋ ಅಯ್ಯೋ, ಕೆನೆ ನೋವ್ತಾ ಇದೆ. ಈ ಅರಸನ ಕೋಟೆ ಕುಟುಂಬಕ್ಕೆ ನೀನೇ ಸರಿಯಾದ ವಾರಸುದಾರ ಆದಿ. ನನ್ನ ಮಾತೇ ನಿನಗೆ ವೇದವಾಕ್ಯ ಅಲ್ವಾ? ನಿನ್ನಂಥ ಮಗನನ್ನು ಪಡೆದಿದ್ದು ನನ್ನ ಪುಣ್ಯ. ಅಮ್ಮ ಇಡೋ ಒಂದೊಂದು ಹೆಜ್ಜೆ, ತಗೊಳ್ಳೋ ಒಂದೊಂದು ನಿರ್ಧಾರ, ಈ ಮನೆ ಗೌರವ 106 ಯೋಚನೆಗಳಿರುತ್ತೆ.